ತಾವು ಹೇಳಿದ್ರಿ ದೇಶಭಕ್ತಿಯನ್ನ ದೇಶ ಪ್ರೇಮವನ್ನು ಇವರಿಂದ ಕಲ್ತ್ಕೊಳ್ಳುವಂಥ ಅಗತ್ಯ ಖಂಡಿತವಾಗಲೂ ಇಲ್ಲ ಅನ್ನುವಂಥ ಒಂದು ಭಾವನೆ. ಎಸ್ ಸರ್, ನಾನು ಒಂದು ಕೇಳ್ತೀನಿ. ತಾವು ಹೇಳಿದ್ರಿ ಇಂಥ ಒಂದು ಮನೋಭಾವನೆ ಬೆಳೆದ್ರೆ ಬಹಳ ಕಷ್ಟ ಇದೆ, ಕೌಂಟರ್ ಮಾಡ್ಬೋದಾಗಿತ್ತು ನೀವು ಚುನಾವಣೆ ಸಂದರ್ಭದಲ್ಲಿ. ಭಾಳ ನಿಮಗೆ ಅದ್ಭುತವಾದ ಅವಕಾಶ ಇತ್ತು. ಅವರು ಕಸ್ತೂರಿ ಬಾರ್ ಸೋಪನ್ನ ನೀಲಂ ಬಾರ್ ಸೋಪನ್ನೇ ಭಾಳ ಶ್ರೇಷ್ಠವಾದಂಥ ಸೋಪು ಅಂತ ಬಿಂಬಿಸಿದ್ರು ಕೂಡ ದಿವಸ ಮೈಸೂರು ಸ್ಯಾಂಡಲ್ ಹಚ್ಕೊಳ್ಳುವಂಥವ್ರು ನಮ್ದು ಒಳ್ಳೆ ಸೋಪು ಅಂತ ತೋರಿಸ್ಲಿಲ್ಲ ಅಂದರೆ ಜನ ಹೆಂಗೆ ಸರ್ ಅವ್ರನ್ನ ಚುನಾಯಿಸ್ತಾರೆ? ಹೆಂಗೆ ವ್ಯಾಪಾರ ವಹಿವಾಟುಗಳಾಗ ಸಾಧ್ಯ ಹೇಳಿ? ಈಗ ಆಗೋಗಿದೆ, ಅದನ್ನು ಈಗ ಅದರ ಮೇಲೆ ವ್ಯಾಖ್ಯಾನ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಈಗ ಆಗಿದೆ, ಮುಂದೆ ಏನು ಮಾಡಬೇಕು ಮಾಡೋಣ. ಅಲ್ಲ, ಅದಕ್ಕೋಸ್ಕರನೇ ಇದನ್ನ ಕೌಂಟರ್ ಮಾಡಲಿಕ್ಕೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ನಾಯಕರನ್ನಾಗಿ ಮಾಡಿರೋದು. ಕೌಂಟರ್ ಎಲ್ಲಿ ಮಾಡಬೇಕು, ನಮ್ಮ ಸೀಮಿತವಾಗಿ ಫ್ಲೋರ್ನಲ್ಲಿ ಎಲ್ಲೆಲ್ಲಿ ಏನೇನು ಮಾತಾಡಬೇಕು, ಎಲ್ಲಿ ಸಾಧ್ಯ ಇದೆ ನೋಡೋಣಲ್ಲ. ಏನು ಇವತ್ತೇ ನಾವು ರಾಜಕೀಯದಾಗ ಬಂದು ಇವತ್ತೇ ಯಾರ್ಲಿಂದ ಕಲ್ಕೊಳ್ಬೇಕಾಗಿಲ್ಲ. ಎಲ್ಲೆಲ್ಲಿ ಸಾಧ್ಯ ಇದೆ, ಯಾವ ಸಂದರ್ಭದಲ್ಲಿ ನಾನು ಮಾತಾಡ್ಬೋದು, ಯಾವ ಸಂದರ್ಭದಲ್ಲಿ ನಮ್ಮ ಪಕ್ಷದವ್ರು ಮಾತಾಡ್ಬೋದು, ಯಾವ ಸಂದರ್ಭದಲ್ಲಿ ನಮ್ಮ ಸ್ಪೋಕ್ಸ್ ಪರ್ಸನ್ ಮಾತಾಡ್ಬೋದು, ಯಾವ ಸಂದರ್ಭದಲ್ಲಿ ನಮ್ಮ ರಾಜ್ಯ ಮಟ್ಟದ ನಾಯಕರು ಮಾತಾಡ್ಬೋದು. ಇದು ಎಲ್ಲಾನು ಕೂಡ ನೋಡೋಣ. ಅಲ್ಲ, ಈ ಬಿಜೆಪಿ ಅವರದು ಅಬ್ಬರ ಜಾಸ್ತಿ, ಸದನದಲ್ಲೂ ಕೂಡ ಅಷ್ಟೇನೆ, ಸಂಸತ್ತಲ್ಲಿ ಅವರು ಅಬ್ಬರಿಸಿ ಬೊಬ್ಬೆರಿತಾರೆ. ಇಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೆಂಗೆ ಟ್ಯಾಕಲ್ ಮಾಡ್ತಾರೆ ಅವ್ರನ್ನ ಅಂತ ನೋಡೋಣ. ಈಗ ಒಂದು ಸಾರಿ ನೋಡಿರಲ್ಲ, ಮುಂದೆ ನೋಡ್ಕೋತ ಹೋಗಿ ನೋಡ. ಹೌದು, ಪ್ರಾರಂಭದಲ್ಲಿ ನೋಡಿದ್ರಿ, ಮುಂದೇನಾಗ್ತದೆ ನೋಡೋಣ. ಇದು ಸ್ಟೆಪ್ ಬೈ ಸ್ಟೆಪ್ ನೋಡಿ. ಮನುಷ್ಯನಿಗೆ ಸಂದರ್ಭ ಮತ್ತು ಸಮಯ ಅದು ಕಲಿಸ್ತದೆ. ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅನ್ನೋದು ಅವಾಗ ನಿರ್ಣಯ ತಗೊಳ್ಬೇಕು ಹೊರತಾಗಿ ಮುಂದೆ ಹಿಂಗೆ ಮಾಡ್ತೇನೆ ಹಂಗೆ ಮಾಡ್ತೇನೆ ಅಂತ ಹೇಳಿ ವೀರಾವೇಶದ ಮಾತಾಡಿ ನಾವು ಹೀಗೆ ಹೇಳಕ್ಕಾಗೋದಿಲ್ಲ. ಓಕೆ, ಸಮಯ ತಕ್ಕಂತೆ ಮಾತಾಡ. ಎಲ್ಲ ಒಂದ್ ಕಡೆಗೆ ಈ ಒಂದು ಪ್ರಶ್ನೆ ಕೇಳಲೇಬೇಕು ನಾನು. ಮೋದಿ ಅವರಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದೀವಿ ಅಂತ. ಚುನಾವಣೆಗೆ ಮೊದಲು ಅವ್ರು ಹೇಳ್ತಿದ್ದಂಥ ರೀತಿಗೂ ದನಿಗೂ ಧಾಟಿಗೂ ಈಗ ಅವ್ರು ಹೇಳ್ತಿರುವಂಥ ರೀತಿ ನೀತಿಗಳಿಗೂ ವ್ಯತ್ಯಾಸ ಇದೆ. ಸಾರ್ಕ್ ರಾಷ್ಟ್ರದ ಮುಖಂಡರನ್ನ ಪ್ರಮಾಣವಚನ ಸ್ವೀಕಾರ ಸಮಾರಂಭ ಕರೆದಿರುವಂಥದ್ದಾಗಿರ್ಬೋದು, ಸದನದಲ್ಲಿ ಅವರು ಮಾತಾಡಿದಂಥ ರೀತಿ. ಯಾಕಂದ್ರೆ ನಾವು ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪ್ರತಿಸ್ಪರ್ಧಿಗಳು, ಆದರೆ ಗೆದ್ದ ಮೇಲೆ ನಾವು ಜನರ ಸೇವಕರು ಅನ್ನುವಂಥದ್ದು. ಎಲ್ಲ ರಾಜ್ಯವನ್ನು ಕೂಡ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಅವರು ಮಾತಾಡಿದಂಥ ರೀತಿ. ನಿನ್ನೆ ಸಿಕ್ಕಿಮನ್ನು ಕೂಡ ಬಿಟ್ಟಿಲ್ಲ. ಅಂದರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು ಅಂತ ಕೊಟ್ಟಂತ ಕರೆ ಒಂದಷ್ಟು ಚೇಂಜಸ್ ಅಂತ ಅನಿಸ್ತಾ ಇಲ್ವಾ? ನೋಡೋಣ, ಹೀಗೆ ಗೊತ್ತಾಗೋದಿಲ್ಲ. ಇನ್ನೂ ಒಂದು 6 ತಿಂಗಳ ಕಾಯೋಣ, ವರ್ಷ 6 ತಿಂಗಳು. ನಾವು ತಕ್ಷಣನೇ ಸರ್ಟಿಫಿಕೇಟು ಎಲ್ಲ ಸರ್ಟಿಫಿಕೇಟ್ ಒಮ್ಮೆ ಕೊಡೋಕ್ಕಾಗೋದಿಲ್ಲ. ಇನ್ನು ಪ್ರೊಬೇಷನರಿ ಪೀರಿಯಡು ಇರ್ತದೆ. ಇನ್ನು ಅವ್ರ ನಡವಳಿಕೆ ಹೇಗಿರ್ತದೆ. ನಮ್ಮ ಕಡೆ ಕನ್ನಡದಲ್ಲಿ ಒಂದು ಗಾದಿ ಮಾತಿದೆ, ಸೋತಾಗ ಸೋಬ್ತಿ ಗುಣ ನೋಡ್ಬೇಕಂತ, ಕಾಯಿಲೆ ಬಿದ್ದಾಗ ಗಂಡ ಹೆಂಡತಿ ಗುಣಗಳು ಹೆಂಗಿರ್ತವೆ ಅನ್ನೋದು ನೋಡ್ಬೇಕು ಅಂತ. ಹಂಗೆ ಮುಂದೆ ನೋಡೋಣ. ಈಗೇನು ಹೇಳ್ತಾ ಇದ್ದಾರೆ ಹೇಗೆ ಮುಂದೆ ನಡ್ಕೊಳ್ತಾರೆ ಅನ್ನೋದು ನೋಡೋಣ. ಎಸ್, ಮಧ್ಯದಲ್ಲಿ ನಾನು ಒಂದು ಪ್ರಶ್ನೆ ಕೇಳಬೇಕು. ತಾವು ಹೇಳಿದ್ರಿ ಏನು ಅಂದರೆ ಬೇಕಾದಷ್ಟು ಕೆಲಸ ಕಾರ್ಯಗಳಿತ್ತು. UPA 2 ಮಾಡಿದಂಥ ಕಾರ್ಯಗಳಿದೆಯಲ್ಲ, ಅದ್ಭುತವಾದಂಥ ಕಾರ್ಯಗಳು, ಸರಿಯಾಗಿ ಮಾರ್ಕೆಟಿಂಗ್ ಆಗಲಿಲ್ಲ ಅನ್ನುವಂಥದ್ದೊಂದು. ನನ್ನ ಪ್ರಕಾರ ಮೋದಿಯವರ ಜನಪ್ರಿಯತೆ ಜಾಸ್ತಿ ಆಗಲಿಕ್ಕೆ ಕಾಂಗ್ರೆಸ್ ನಾಯಕರೇ ಕಾರಣರಾಗ್ಬಿಟ್ರು ಅಂತ. ಮೈಕ್ ಸಿಕ್ಕ ತಕ್ಷಣ ಸಂದರ್ಭದಲ್ಲಿ ಮೋದಿ ಗಾಳಿ ಇಲ್ಲ ಅಂತಲೇ ಶುರು ಮಾಡೋದು, ಎಂಡ್ ಮಾಡ್ಬೇಕಾದ್ರೂ ಕೂಡ ಮೋದಿ ಹವಾ ಇಲ್ಲ ಅಂತಲೇ ಎಂಡ್ ಮಾಡೋದು. ಇದು ಎಲ್ಲೋ ಒಂದು ಕಡೆಗೆ ತಮಗೆ ಅರಿವಿಲ್ದೇ ಇರೋ ಹಾಗೆ ಕಾಂಗ್ರೆಸ್ ನಾಯಕರು ಮೋದಿ ಹೆಸರನ್ನ ಬಿತ್ತಿ ಬಿಟ್ರು, ಅದು ಬೆಳೆದು ಬಿಡ್ತು, ಅವ್ರಿಗೆ ಗೊತ್ತಿಲ್ಲದಂಗೆ ಫಸಲು ಬಂದ್ಬಿಡ್ತು ಅಂತ. ನೋಡಿ, ಇದು ಎಲ್ಲರಿಗೂ ಗೊತ್ತಿದೆ. ಯಾವಾಗ ಏನು ಮಾತಾಡಬೇಕು ಚುನಾವಣೆಗಳಲ್ಲಿ ಅದನ್ನು ಆ ಸಂದರ್ಭಕ್ಕೆ ಅವರು ಮಾತಾಡ್ತಾರೆ, ನಾವು ಮಾತಾಡ್ತೇವೆ. ಅವರು ಸ್ವತಃನೇ ಇಷ್ಟು ನಿರೀಕ್ಷೆ ಮಾಡಿರಲಿಲ್ಲ, ನಮಗಿಷ್ಟು ಸಿಗ್ತಾ. ಅದಕ್ಕೆ ಅವರು ಕೂಡ ಎನ್ ಡಿ ಎ ಅಂತೇಳಿ ಎಲ್ಲ ಕಡೆ ಸುತ್ತಾಡಿ ನಮ್ಮ ಹೆಚ್ಚು ಕಡಿಮೆ ಕಾಂಗ್ರೆಸ್ ಪಕ್ಷದವರೇ 100 ಸಮೀಪ ಇದ್ದಾರೆ. ಅದ್ರಾಗ ಹಿಂದಿನ ಕಾಂಗ್ರೆಸ್ದವರೇ ಯಾರು ಇಲ್ಲಿಂದ ಬಿಟ್ಬಿಟ್ಟು ಹೋಗಿದ್ದಾರೆ ಎಲ್ಲರೂ ಟಿಕೆಟ್ ಕೊಟ್ರೆ. 8 ದಿವಸ ಮುಂಚೆ ಬಿಟ್ಟವನಿಗೆ ಕೊಟ್ಟಿದ್ದಾರೆ, ಹಿಂದೆ ಬಿಟ್ಟವನಿಗೆ ಕೊಟ್ಟಿದ್ದಾರೆ. ಈಗ ಅದಕ್ಕೆ ವಿಶ್ಲೇಷಣೆ ಮಾಡಿ ಹಿಂಗಾಯ್ತು ಹಿಂಗೆ ಹೇಳಿದ್ರು ಗೊತ್ತಿರ್ತದೆ. ಆದರೆ ಯಾರೂ ಕೂಡ ತಮ್ಮ ಕಾರ್ಯಕರ್ತರಿಗೆ ಎದರಿಸ್ತು ಮಾಡೋದಿಲ್ಲ. ಯುದ್ಧ ಮಾಡುವಾಗ ಒಂದು ಯುದ್ಧದಲ್ಲಿ ಹೋದಾಗ ಇಲ್ಲ ನಾವು ಸೋಲ್ತೇವೆ ಯುದ್ಧ ಮಾಡಿ ಅಂತ ಹೇಳ್ತಾರೆ. ಸಹಜವಾಗಿ ಎಲ್ಲರೂ ಕೂಡ ಯುದ್ಧವನ್ನು ಗೆಲ್ಲಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಕಾರ್ಯಕರ್ತರಲ್ಲಿ ಧೈರ್ಯ ತುಂಬುವಾಗ ಈ ಮಾತುಗಳನ್ನ ಹೇಳ್ತಾರೆ. ಅದು ಗೊತ್ತಿರ್ತದೆ ಯಾವ ವೀಕ್ನೆಸ್ ಇರೋದು, ನಮ್ಮ ಪಕ್ಷದವರು ಕೂಡ ಹೇಳ್ತಾರೆ. ಆದ್ರೆ ಒಂದೇನೋ ಸಂದರ್ಭ ಬಂತು, ಆ ಸಂದರ್ಭನ ಇವತ್ತು ಅವ್ರು ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ನಾವಂತೂ ಹೇಳಿದ್ದೇವೆ, ನಮ್ಮ ಪಕ್ಷ ಕನ್ಸ್ಟ್ರಕ್ಟಿವ್ ಸಪೋರ್ಟ್ ನಾವು ಮಾಡ್ತೇವೆ. ಅಪೋಸಿಷನ್ ಪಾರ್ಟಿದಲ್ಲಿ ನಾವು ಕುಂತರೂ ಕೂಡ
ದೇಶದ ಹಿತದೃಷ್ಟಿಯಿಂದ ಮತ್ತು ಜನರ ಹಿತದೃಷ್ಟಿಯಿಂದ ನಾವು ಸಂಪೂರ್ಣ ಬೆಂಬಲ ಕೊಡ್ತೇವೆ. ಒಂದು ವೇಳೆಗೆ ಕೊಟ್ಟಂತ ಮಾತಿನಂಗೆ ಅವ್ರು ನಡ್ಕೊಳ್ಳದೆ ಹೋದರೆ ಅಥವಾ ಕೊಟ್ಟಂತ ಪ್ರಸ್ತಾಪ ಮಾಡಿದಂಥ ವಿಚಾರಗಳಿಗೆ ಅವರು ಸರಿಯಾದ ರೀತಿಯಿಂದ ಅನುಷ್ಠಾನಕ್ಕೆ ತರದೇ ಹೋದರೆ ನಮ್ಮ ವಿರೋಧ ಪಕ್ಷದ ರೋಲ್ ಏನಿರ್ತದೆ ಡೆಮಾಕ್ರಸಿಯಲ್ಲಿ ಆ ರೋಲನ್ನು ನಾವು ಮಾಡಬೇಕಾಗ್ತದೆ, ಮಾಡ್ತೇವೆ. ಎಸ್, ತಾವು ಎಷ್ಟರ ಮಟ್ಟಿಗೆ ಆ ರೋಲನ್ನು ನಿಭಾಯಿಸ್ತೀರಿ ಅನ್ನೋದನ್ನು ಮೊನ್ನೆ ತೋರಿಸ್ಕೊಟ್ಟಿರಿ. ತಾವು ಸರಿಯಾದಂಥ ಬಲ ಬೆಂಬಲ ಇಲ್ದಿದ್ರೂ ಕೂಡ ರಾಜೀವ್ ಪ್ರತಾಪ್ ರೂಢಿ ಹೇಳಿದಂಥ ಮಾತಿಗೆ ನೀವು ಕೊಟ್ಟಂಥ ಉತ್ತರ ಇದೆಯಲ್ಲ, ಅದ್ಭುತವಾದಂಥ ಉತ್ತರ. ರಾಜೀವ್ ಪ್ರತಾಪ್ ರೂಢಿ ಹೇಳಿದಂಥ ಕೆಲ ಮಾತುಗಳು ಕಾಂಗ್ರೆಸ್ಗೆ ಎಂಥ ಸ್ಥಿತಿ ಬಂತು ನೋಡಿ. 100 ವರ್ಷದ ಇತಿಹಾಸ ಇರುವಂಥ 125 ವರ್ಷದ ಇತಿಹಾಸ ಇರುವಂಥ ಕಾಂಗ್ರೆಸ್ ಪಾರ್ಟಿ ಎಂಥ ಸ್ಥಿತಿ ಬಂತು ಅಂದರೆ ಪ್ರಾದೇಶಿಕ ಪಾರ್ಟಿ ಲೆವೆಲಿಗೆ ಬಂದ್ಬಿಡ್ತು ಅಂತ. ಅದಕ್ಕೆ ನೀವು ಕೊಟ್ಟಂಥ ಉತ್ತರ ಇದೆಯಲ್ಲ ಭಾಳ ಚೆನ್ನಾಗಿತ್ತು. ಪಾಂಡವರು ಕಡಿಮೆ ಸಂಖ್ಯೆಯಲ್ಲಿದ್ದರು ಅಂತ. ಅಂದರೆ ಮುಂದೆ ಕುರುಕ್ಷೇತ್ರಕ್ಕೆ ನೀವು ಆಹ್ವಾನ ಕೊಟ್ಟರಿ, ನೀವು ಯುದ್ಧ ಗ್ಯಾರಂಟಿ ಅಂತ. ಸಹಜ, ಅದು ಪ್ರಜಾಪ್ರಭುತ್ವ 5 ವರ್ಷಕ್ಕೊಮ್ಮೆ ಯುದ್ಧ ಮಾಡಲೇಬೇಕಲ್ಲ. ಇನ್ನು ನೋಡೋಣ, ಯಾಕಂತಂದ್ರೆ 77ರಲ್ಲಿ ಬ್ರೂಟ್ ಮೆಜಾರಿಟಿ ಬಂದಿತ್ತು ಅವ್ರಿಗೆ ಜನತಾ ಪಾರ್ಟಿ. ಎಷ್ಟು ವರ್ಷ ನಡೀತು? 3 ವರ್ಷ ನಡೀತು. ಅದಕ್ಕೆ ಡೆಮಾಕ್ರಸಿದಲ್ಲಿ ಏನೇನು ಆಗ್ತದ ಏನೇನು ನೋಡೋಣ. ಆದರೆ ಇವರು 5 ವರ್ಷ ಸರಿಯಾಗಿ ರಾಜ್ಯ ಆಳ್ಳಿ ಅಂಥೇಳಿ ನಮ್ಮ ಅಪೇಕ್ಷೆ ಪ್ರಜಾಪ್ರಭುತ್ವದಲ್ಲಿ. ಆದರೆ ಅವರೇ ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅದ್ರ ಮೇಲೆ ನಿರ್ಭರ ಇದೆ. ಮತ್ತು 5 ವರ್ಷ ಆದಮೇಲೆ ಕುರುಕ್ಷೇತ್ರನೇ ಇರ್ತದಲ್ಲ. ಸಣ್ಣ ಪುಟ್ಟ ವಿಚಾರಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲೂ ಕೂಡ ಸರ್ಕಾರ ಎಡವ್ತಾ ಇದೆ. ಅದನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾ ಇಲ್ಲ. ಅದು ಒಂದು ಪೊಲೀಸ್ ಇಲಾಖೆನಲ್ಲಾಗುವಂಥ ಗೊಂದಲಗಳಿಂದ ಹಿಡಿದು ದೊಡ್ಡ ದೊಡ್ಡ ಸಮಸ್ಯೆಗಳ ತನಕ ಪಾರ್ಟಿ ಏನು ಬರೀ ಯಾರೋ ಒಬ್ಬರ ಮೇಲೆ ನಿರ್ಭರ ಇಲ್ಲ. ನಾನು ತಪ್ಪು ಮಾಡಿದ್ರೆ ನನಗೂ ಹೇಳೋರು ಇದ್ದಾರೆ, ರಾಜ್ಯದಲ್ಲಿ ತಪ್ಪು ಮಾಡಿದ್ರೆ ಅವರಿಗೂ ಹೇಳೋರು ಇದ್ದಾರೆ.